ಇಂತಹವರ ಮನೆಯಲ್ಲಿ ಮಾತ್ರ ಹಲ್ಲಿಗಳು ಹೆಚ್ಚು ತಿರುಗಾಡುತ್ತವೆ. 99% ಜನರಿಗೆ ಈ ರಹಸ್ಯ ಗೊತ್ತಿಲ್ಲ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಜೀವಿಗಳಲ್ಲಿ ಹಲ್ಲಿಯೂ ಕೂಡ ಒಂದು. ಹಲ್ಲಿಯನ್ನು ನೋಡಿದ ತಕ್ಷಣ ಬಹಳ ಮಂದಿಗೆ ಒಂದು ರೀತಿಯ ಭಯ ಹಾಗೂ ಅಸಹ್ಯ ಉಂಟಾಗುತ್ತೆ. ಗೋಡೆಗಳ ಮೇಲೆ ಹಲ್ಲಿಯನ್ನು ಕಂಡರೆ ಸಾಕು, ಪೊರಕೆಯನ್ನು ತೆಗೆದುಕೊಂಡು ಅದನ್ನು ಹೊರಗೆ ಓಡಿಸುವುದು ಅಥವಾ ಕೊಲ್ಲಲು ಪ್ರಯತ್ನಿಸುವುದು ಮಾಡುತ್ತಾರೆ. ಕೆಲವರಂತೂ ಹಲ್ಲಿಯನ್ನು ನೋಡಿದರೆ ದೂರವೂ ಹೋಗ್ತಾರೆ. ಹಲ್ಲಿಗಳು ಮೈಮೇಲೆ ಬಿದ್ದರೆ ಅಪಶಕುನ ಆಗುತ್ತೆ. ಹಲ್ಲಿಗಳು ಮನೆಯಲ್ಲಿದ್ದರೆ ಅಶುಭ ಎಂದು ಹಲವರು ಭಾವಿಸುತ್ತಾರೆ. ಹಾಗಾದರೆ ನಿಜವಾಗಿಯೂ ಹಲ್ಲಿಗಳು ಮನೆಯಲ್ಲಿದ್ದರೆ ಅಶುಭವಾ? ಅಸಲಿಗೆ ಯಾವ ರೀತಿ ಅವರ ಮನೆಗಳಿಗೆ ಹಲ್ಲಿಗಳು ಬರುತ್ತವೆ? ಹೀಗೆ ಹಲ್ಲಿಗಳು ಮನೆಯಲ್ಲಿದ್ದರೆ ಏನಾಗುತ್ತದೆ? ಇಂದು ನಾವು ಹಲ್ಲಿಗಳ ಬಗ್ಗೆ ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳು ಏನು ಹೇಳುತ್ತವೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಲ್ಲಿಗಳಿಗೆ ನಮ್ಮ ಶಾಸ್ತ್ರಗಳಲ್ಲಿ ಮಹತ್ತರವಾದ ಸ್ಥಾನವಿದೆ. ಹಲ್ಲಿಗಳು ಸುಲಭವಾಗಿ ಸಾಯುವ ಜೀವಿಯಲ್ಲ. ಅದನ್ನು ಯಾರಾದರೂ ಕೊಂದರೆ ಅಥವಾ ಅಪಘಾತವಶ ಏನಾದರೂ ಆದರೆ ಮಾತ್ರ ಅವುಗಳು ಸಾಯುತ್ತವೆ. ಅಂದರೆ ಅದಕ್ಕೆ ಸಹಜ ಮರಣ ಎನ್ನುವುದು ಇರುವುದಿಲ್ಲ. ಯಾರಾದರೂ ಪ್ರಾಣಿ ಹಿಡಿದು ಕೊಂದರೆ ಅಥವಾ ನಾವು ಕೊಂದರೆ ಮಾತ್ರ ಅದಕ್ಕೆ ಮರಣ ಬರುತ್ತದೆ. ಹಲ್ಲಿಗಳಿಗೆ ಅನಾರೋಗ್ಯ ಕೂಡ ಬರುವುದಿಲ್ಲ. ಹಲ್ಲಿಗಳು ಸರೀಸೃಪ ಜಾತಿಗೆ ಸೇರಿದವು. ಅಂದರೆ ಹಾವುಗಳು ಮತ್ತು ಪಲ್ಲಿಗಳು ಒಂದೇ ವಂಶ ಅಥವಾ ಜಾತಿಗೆ ಸೇರಿದವು. ಆದ್ದರಿಂದ ಇವುಗಳಿಗೂ ನಾಗ ಸಂಬಂಧಿತ ಶಕ್ತಿಗಳಿರುತ್ತವೆ. ಹಲ್ಲಿಗಳು ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪ. ಅದು ಆದಿಶೇಷನ ಅಂಶವಾಗಿದೆ. ಆದಿಶೇಷನ ಸ್ವರೂಪದಲ್ಲಿಯೇ ಬಲರಾಮನು ಜನಿಸಿದ್ದಾನೆ. ಅಂದರೆ ಹಲ್ಲಿ, ಬಲರಾಮ, ಕೃಷ್ಣ, ವಿಷ್ಣು ಇವೆಲ್ಲವೂ ಒಂದೇ ದೈವಿಕ ತತ್ವಕ್ಕೆ ಸೇರಿದವು. ಆದರೆ ಬಹಳ ಮಂದಿಗೆ ಒಂದು ಸಂದೇಹ ಬರುತ್ತದೆ. ಹಲ್ಲಿಗಳು ಯಾವಾಗಲೂ ಮನೆಯ ಗೋಡೆಗಳ ಮೇಲಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪೂಜಾ ಮಂದಿರಗಳಲ್ಲಿ, ದೇವರ ಚಿತ್ರಗಳ ಹಿಂದೆ ಅಥವಾ ಜನರು ನಡೆಯುವಂತಹ ನೆಲದ ಮೇಲೆಯೂ ಹೆಚ್ಚಾಗಿ ತಿರುಗಾಡುತ್ತಿರುವುದು ಕಾಣಿಸುತ್ತದೆ. ಇದು ಅಶುಭವೇನೋ ಎಂದು ಹಲವರು ಆತಂಕ ಪಡುತ್ತಾರೆ. ಆದರೆ ಇದರಲ್ಲಿ ಭಯಪಡುವಂತಹ ಅಂಶ ಇಲ್ಲ. ಹಲ್ಲಿಗಳು ಗೋಡೆಯ ಮೇಲೆ ಕುಳಿತು ಕೆಳಗಿರುವ ಮನುಷ್ಯರನ್ನು ನೋಡುತ್ತಾ, ಅಯ್ಯೋ, ಈ ಮನುಷ್ಯರು ಎಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿದ್ದಾರೆ, ಆದರೆ ಈ ಗೋಡೆಗಳು ಕೆಳಗೆ ಬೀಳದಂತೆ ನಾನೇ ಹಿಡಿದುಕೊಂಡು ಅವರನ್ನು ರಕ್ಷಿಸುತ್ತಿದ್ದೇನೆ ಎಂಬ ರಕ್ಷಕನಂತೆ ಭಾವಿಸುತ್ತವೆಯಂತೆ. ಅವು ನಮಗೆ ಒಳ್ಳೆಯದಾಗಲೆಂಬ ಉದ್ದೇಶದಿಂದಲೇ ಹಾಗೆ ನೋಡುತ್ತಿರುತ್ತವೆ. ಹಾಗಾದರೆ ಅವು ನೆಲದ ಮೇಲೆ ಏಕೆ ತಿರುಗಾಡುತ್ತವೆ ಎಂದರೆ ಅದಕ್ಕೆ ಕಾರಣ ಈಗ ನಡೆಯುತ್ತಿರುವಂತಹ ಕಲಿಯುಗ. ಧರ್ಮ ಒಂದು ಕಾಲದಲ್ಲಿ ಮನುಷ್ಯರು ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುತ್ತಿದ್ದರು. ಆದರೆ ಈಗ ನಾವು ಕಾಡುಗಳನ್ನು ಕಡಿದು ಮನೆಗಳನ್ನು ನಾಶ ಮಾಡಿ ಎಲ್ಲೆಡೆ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದೇವೆ. ಆಮ್ಲಜನಕ ಕಡಿಮೆಯಾಗಿ ವಾತಾವರಣದಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಾ ಇದೆ. ಸಹಜವಾಗಿ ಹುತ್ತಗಳಲ್ಲಿ ಮರಗಳ ಮೇಲೆ ವಾಸಿಸಬೇಕಾದ ಹಾವುಗಳು, ಹಲ್ಲಿಗಳು ಮುಂತಾದ ಜೀವಿಗಳ ವಾಸಸ್ಥಳಗಳನ್ನು ನಾವು ನಾಶ ಮಾಡಿದ್ದೇವೆ. ನಮ್ಮ ಮನೆಗಳನ್ನು ಕೆಡವಿ ಬಿಟ್ಟಿದ್ದೀರಿ, ಈಗ ನಾವು ಎಲ್ಲಿರಬೇಕು ಎಂದು ಕೇಳುತ್ತಿರುವಂತೆ ಅವು ನಮ್ಮ ಮನೆಗಳಿಗೆ ಬರುತ್ತಿವೆ. ಇವು ನಾಗದೋಷದ ಸಂಕೇತಗಳಾಗಿರುವುದರಿಂದ ನಮ್ಮ ಕರ್ಮಗಳನ್ನು ನೆನಪಿಸಲು ನೆಲದ ಮೇಲೆ ಬರುತ್ತವೆ. ನಾವು ಯಾವಾಗಲೂ ಭೌತಿಕ ಜಗತ್ತಿನ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಹಣವನ್ನು ಹೇಗೆ ಸಂಪಾದಿಸಬೇಕು, ಹೇಗೆ ಖರ್ಚು ಮಾಡಬೇಕು ಎಂದು ಸದಾ ಕೆಳಗೆ ನೋಡುತ್ತಾ, ಅಂದರೆ ಭೂಮಿಯ ಕಡೆಗೆ, ಲೌಕಿಕ ವಿಷಯಗಳ ಕಡೆಗೆ ಗಮನ ನೀಡುತ್ತೇವೆ. ಇದು ರಾಹುವಿನ ಲಕ್ಷಣ. ಆದರೆ ಪಲ್ಲಿಗಳಿಗೆ ಕೇತುವಿನ ಲಕ್ಷಣವಿರುತ್ತೆ. ಅವು ಮೇಲಕ್ಕೆ ನೋಡಿ ಮೋಕ್ಷದ ಬಗ್ಗೆ, ಭಗವಂತನ ಬಗ್ಗೆ ಯೋಚಿಸಬೇಕು ಎಂದು ನಮಗೆ ನೆನಪು ಮಾಡುತ್ತವೆ. ಓ ಮನುಷ್ಯರೇ, ನೀವು ಕೇವಲ ಈ ಪ್ರಾಪಂಚಿಕ ವಿಷಯಗಳಿಗೆ ಮಾತ್ರ ಸೀಮಿತವಾಗಬೇಡಿ. ಮೇಲಿನ ಲೋಕಗಳ ಬಗ್ಗೆ ಕೂಡ ಚಿಂತಿಸಬೇಕು ಎಂಬ ಸಂದೇಶವನ್ನು ನೀಡಲು ಅವು ನೆಲದ ಮೇಲೆ ನಮ್ಮ ಕಣ್ಣಿಗೆ ಕಾಣುವಂತೆ ತಿರುಗಾಡುತ್ತಿರುತ್ತವೆ. ಹೀಗೆ ಮನೆಯಲ್ಲಿ ತಿರುಗಾಡುವ ಪಲ್ಲಿಗಳನ್ನು ನೋಡಿದರೆ ಕಿರಿಕಿರಿಪಟ್ಟು ಅವುಗಳನ್ನು ಒಡೆದು ಕೊಲ್ಲುವುದು ಮಹಾಪಾಪ. ಈ ಸೃಷ್ಟಿಯಲ್ಲಿ ಯಾವುದೂ ವ್ಯರ್ಥವಲ್ಲ. ಪ್ರತಿಯೊಂದು ಜೀವಿಗೆ ಒಂದು ಪರಮಾರ್ಥವಿದೆ. ಆದ್ದರಿಂದ ಪ್ರತಿಯೊಂದು ಜೀವಿಯನ್ನು ದೈವ ಸ್ವರೂಪವೆಂದು ನೋಡಬೇಕು. ಹಲ್ಲಿಗಳು ನಮಗೆ ಯಾವುದೇ ರೀತಿ ಹಾನಿ ಮಾಡುವುದಿಲ್ಲ. ಬದಲಾಗಿ ನಮ್ಮ ಕಣ್ಣಿಗೆ ಕಾಣದ ಅನೇಕ ವಿಷಕಾರಿ ಕೀಟಗಳನ್ನು, ರೋಗಗಳನ್ನು ಹರಡುವ ಕೀಟಗಳನ್ನು, ಸೊಳ್ಳೆಗಳನ್ನು, ಜೇಡಗಳನ್ನು ಹಾಗೂ ಇತರ ಕೀಟಗಳನ್ನು ತಿಂದು ಬದುಕುತ್ತವೆ. ಒಂದು ರೀತಿಯಲ್ಲಿ ಅವು ನಮಗೆ ಉಚಿತವಾಗಿ ಸೇವೆ ಮಾಡುವ ಸ್ವಚ್ಛತಾ ಕಾರ್ಮಿಕರು ಅಥವಾ ನೈಸರ್ಗಿಕ ಕೀಟ ನಿಯಂತ್ರಕರು ಎಂದು ಹೇಳಬಹುದು. ಮನೆಯಲ್ಲಿ ಹಲ್ಲಿಗಳು ಹೆಚ್ಚಾಗಿದ್ದರೆ ನಮಗೆ ನಾಗದೋಷ ನಿವಾರಣೆಯಾಗುತ್ತಿದೆ ಎಂದು ಪರಿಗಣಿಸಬೇಕು.
ಹಲ್ಲಿಗಳು ಹಾವಿನ ವಂಶಕ್ಕೆ ಸೇರಿದ ಜೀವಿಯಾದ್ದರಿಂದ ಯಾರ ಮನೆಯಲ್ಲಿ ಹಲ್ಲಿಗಳು ಸ್ವಚ್ಛಂದವಾಗಿ ತಿರುಗಾಡುತ್ತವೆಯೋ ಆ ಮನೆಯವರ ನಾಗದೋಷಗಳು ಹಾಗೂ ಸಾಲಬಾಧೆಗಳು ನಿಧಾನವಾಗಿ ನಿವಾರಣೆಯಾಗುತ್ತದೆ ಎಂದು ಆಧ್ಯಾತ್ಮಿಕ ಚಿಂತಕರು ಹೇಳುತ್ತಾರೆ. ಆದ್ದರಿಂದಲೇ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಹೆಚ್ಚಾಗಿ ಮಾಡುವವರಿಗೆ ಹಲ್ಲಿಗಳು ಶುಭ ಫಲಗಳನ್ನೇ ನೀಡುತ್ತವೆ. ಹಲ್ಲಿಗೆ ನಮ್ಮ ಶಾಸ್ತ್ರಗಳಲ್ಲಿ ಎಷ್ಟು ಮಹತ್ವವಿದೆ ಎಂದರೆ ಸಾಕ್ಷಾತ್ ಕಂಚಿ ಕಾಮಾಕ್ಷಿ ಅಮ್ಮನ ದೇವಾಲಯದಲ್ಲಿ ಚಿನ್ನದ ಹಲ್ಲಿ ಮತ್ತು ಬೆಳ್ಳಿಯ ಹಲ್ಲಿಗಳ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ಆ ಹಲ್ಲಿಗಳನ್ನು ಸ್ಪರ್ಶಿಸಿದರೆ ನಮ್ಮ ಪಾಪಗಳು ಹಾಗೂ ದೋಷಗಳು ನಿವಾರಣೆಯಾಗುತ್ತವೆ ಎಂದು ನಂಬಿಕೆ ಇದೆ. ಪಲ್ಲಿಗಳನ್ನು ಸ್ಪರ್ಶಿಸಿದವರಿಗೆ ಸೂರ್ಯ ಮತ್ತು ಚಂದ್ರ ಸಾಕ್ಷಿಯಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ನಾವು ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಾಗಬಲಿ ಪೂಜೆಗಳು, ಸರ್ಪದೋಷ ನಿವಾರಣಾ ಪೂಜೆಗಳನ್ನು ಮಾಡಿಸುತ್ತೇವೆ. ಆದರೆ ನಮ್ಮ ಮನೆಯಲ್ಲಿ ಇರುವಂತಹ ಪಲ್ಲಿಗೆ ಯಾವುದೇ ಹಾನಿ ಮಾಡದೆ ಅದಕ್ಕೆ ಸ್ವಲ್ಪ ಆಹಾರ ಮತ್ತು ನೀರನ್ನು ಇಟ್ಟರೆ ಸ್ವಯಂ ದೈವಾನುಗ್ರಹ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಲ್ಲಿಗಳಲ್ಲಿ ಸ್ವಲ್ಪ ವಿಷಾಂಶ ಇದ್ದರೂ ಬೆಕ್ಕುಗಳು ಅವುಗಳನ್ನು ತಿಂದರೆ ಸಾಯುವುದಿಲ್ಲ. ಅಂದರೆ ಹಲ್ಲಿ ಅಷ್ಟೊಂದು ಭಯಾನಕ ವಿಷಕಾರಿ ಜೀವಿಯಲ್ಲ. ಆದ್ದರಿಂದ ಹಲ್ಲಿಯನ್ನು ನೋಡಿ ಭಯಪಡುವುದನ್ನು ಬಿಟ್ಟು ನಮಗೆ ಉಪಕಾರ ಮಾಡುವ ಸ್ನೇಹಿತನಂತೆ ನೋಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ನಾಯಿಗಳು ಹಾಗೂ ಬೆಕ್ಕುಗಳನ್ನು ಹೇಗೆ ಸಾಕು ಪ್ರಾಣಿಗಳಂತೆ ನೋಡಿಕೊಳ್ಳುತ್ತೇವೆಯೋ ಅದೇ ರೀತಿ ಪಲ್ಯಗಳನ್ನು ಕೂಡ ಮನೆಯ ಒಂದು ಭಾಗವೆಂದು ಒಪ್ಪಿಕೊಳ್ಳಬೇಕು. ಇಂದಿನ ಜನ್ಮದಲ್ಲಿದ್ದ ನಮ್ಮ ತಾತ ಅಜ್ಜಿಯರು ಹಿರಿಯರು ಕೂಡ ಇಂತಹ ರೂಪಗಳಲ್ಲಿ ಬಂದು ನಮ್ಮನ್ನು ಗಮನಿಸುತ್ತಾರೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಹಲ್ಲಿಗಳನ್ನು ಕೊಲ್ಲಬಾರದು. ಸಾಧ್ಯವಾದರೆ ನಾವು ಊಟ ಮಾಡಿದ ನಂತರ ಉಳಿದ ಧಾನ್ಯ ಕಣಗಳು ಅಥವಾ ಸಣ್ಣ ಆಹಾರವನ್ನು ಇಟ್ಟರೆ ಅವು ತಿಂದು ಬದುಕುತ್ತವೆ. ಓಂ ಶರವಣ ಭವ ಎಂಬ ಮಂತ್ರವನ್ನು ಜಪಿಸುತ್ತಿದ್ದರೆ ಹಲ್ಲಿಗಳಿಂದ ಯಾವುದೇ ಭಯ ಉಂಟಾಗುವುದಿಲ್ಲ. ಹಲ್ಲಿಗಳು ಶರೀರದ ಮೇಲೆ ಬಿದ್ದಾಗ ಬರುವಂತಹ ಫಲಿತಾಂಶಗಳ ಬಗ್ಗೆ ತಿಳಿಯೋಣ. ಪುರುಷರಿಗೆ ಹಲ್ಲಿಯು ಮೈಮೇಲೆ ಬಿದ್ದರೆ ಏನು ಫಲ? ತಲೆಯ ಮೇಲೆ ಬಿದ್ದರೆ ಕಲಹಗಳು ಅಥವಾ ತೀವ್ರ ಅನಾರೋಗ್ಯ ಉಂಟಾಗಬಹುದು. ಮುಖದ ಮೇಲೆ ಬಿದ್ದರೆ ಆರ್ಥಿಕ ಲಾಭ ಹಾಗೂ ಬಂಧುಗಳ ಆಗಮನವಾಗುತ್ತದೆ. ಬಲಗಣ್ಣಿನ ಮೇಲೆ ಬಿದ್ದರೆ ಶುಭ, ಎಡಗಣ್ಣಿನ ಮೇಲೆ ಬಿದ್ದರೆ ಅಶುಭ ಅಥವಾ ಕಷ್ಟಗಳು ಬರಬಹುದು. ಮೂಗಿನ ಮೇಲೆ ಬಿದ್ದರೆ ಅನಾರೋಗ್ಯ ಉಂಟಾಗುತ್ತದೆ. ಕಿವಿಗಳ ಮೇಲೆ ಬಿದ್ದರೆ ಶುಭ ಸುದ್ದಿಗಳನ್ನು ಕೇಳುತ್ತೀರಿ. ಬಲಭುಜದ ಮೇಲೆ ಬಿದ್ದರೆ ಧೈರ್ಯ, ಕೀರ್ತಿ ಹಾಗೂ ಪ್ರತಿಷ್ಠೆ. ಎಡಭುಜದ ಮೇಲೆ ಬಿದ್ದರೆ ಅವಮಾನ ಅಥವಾ ಕಷ್ಟಗಳು ಎದುರಾಗುತ್ತವೆ. ಎದೆಯ ಮೇಲೆ ಬಿದ್ದರೆ ಧನಲಾಭ, ಹೊಟ್ಟೆಯ ಮೇಲೆ ಬಿದ್ದರೆ ಉತ್ತಮ ಊಟದ ಪ್ರಾಪ್ತಿ ಅಥವಾ ಸುಖ ಭೋಜನ ಪ್ರಾಪ್ತಿಯಾಗುತ್ತದೆ. ಬಲಕೈ ಮೇಲೆ ಬಿದ್ದರೆ ಧನಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ. ಎಡಕೈ ಮೇಲೆ ಬಿದ್ದರೆ ದುಃಖ ಉಂಟಾಗುತ್ತದೆ. ಬಲಕಾಲಿನ ಮೇಲೆ ಬಿದ್ದರೆ ಪ್ರಯಾಣ ಮಾಡಬೇಕಾಗುತ್ತದೆ. ಎಡಕಾಲಿನ ಮೇಲೆ ಬಿದ್ದರೆ ಅನಿರೀಕ್ಷಿತ ಕಷ್ಟಗಳು ಎದುರಾಗುತ್ತವೆ. ಪಾದಗಳ ಮೇಲೆ ಬಿದ್ದರೆ ಪ್ರಯಾಣ ಅಥವಾ ಅನಾರೋಗ್ಯ ಸಂಭವಿಸುತ್ತದೆ. ಹಾಗೆಯೇ ಸ್ತ್ರೀಯ ದೇಹದ ಮೇಲೆ ಪಲ್ಲಿಗಳು ಬಿದ್ದರೆ ಫಲಿತಾಂಶಗಳು ಯಾವ ರೀತಿಯಾಗಿರುತ್ತವೆ ಎಂದರೆ ತಲೆಯ ಮೇಲೆ ಬಿದ್ದರೆ ಅಪಾಯದ ಭಯ ಅಥವಾ ತೀವ್ರ ಅನಾರೋಗ್ಯ ಉಂಟಾಗಬಹುದು. ಮುಖ ಅಥವಾ ನೆತ್ತಿಯ ಮೇಲೆ ಬಿದ್ದರೆ ಅದೃಷ್ಟ ಹಾಗೂ ವಿಶೇಷವಾದ ಸಂಪತ್ತು ದೊರೆಯುತ್ತದೆ. ಬಲಗಣ್ಣಿನ ಮೇಲೆ ಬಿದ್ದರೆ ಕಷ್ಟ ಅಥವಾ ದುಃಖ. ಎಡಗಣ್ಣಿನ ಮೇಲೆ ಬಿದ್ದರೆ ಶುಭ ಹಾಗೂ ಪತಿಗೆ ಒಳಿತಾಗುತ್ತದೆ. ಮೂಗಿನ ಮೇಲೆ ಬಿದ್ದರೆ ಅನಾರೋಗ್ಯ ಬರುತ್ತದೆ. ಬಲಕಿವಿಯ ಮೇಲೆ ಬಿದ್ದರೆ ಧನಲಾಭವಾಗುತ್ತದೆ. ಎಡಕಿವಿಯ ಮೇಲೆ ಬಿದ್ದರೆ ಆಭರಣಗಳ ಪ್ರಾಪ್ತಿ ಉಂಟಾಗುತ್ತದೆ. ಬಲಭುಜದ ಮೇಲೆ ಬಿದ್ದರೆ ವಿವಾದಗಳು ಎದುರಾಗುತ್ತದೆ. ಎಡಭುಜದ ಮೇಲೆ ಬಿದ್ದರೆ ಶುಭ ಫಲಗಳು ದೊರೆಯುತ್ತದೆ. ಎದೆ ಅಥವಾ ವಕ್ಷಸ್ಥಲದ ಮೇಲೆ ಬಿದ್ದರೆ ಅದೃಷ್ಟ ಹಾಗೂ ಸಂತಾನ ಪ್ರಾಪ್ತಿ. ಹೊಟ್ಟೆಯ ಮೇಲೆ ಬಿದ್ದರೆ ಸಂತೋಷ ಹಾಗೂ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಬಲಕೈ ಮೇಲೆ ಬಿದ್ದರೆ ಅಶುಭ, ಎಡಕೈ ಮೇಲೆ ಬಿದ್ದರೆ ಧನಲಾಭ ಮತ್ತು ಆಭರಣಗಳ ಪ್ರಾಪ್ತಿ ಉಂಟಾಗುತ್ತದೆ. ಬಲಗಾಲಿನ ಮೇಲೆ ಬಿದ್ದರೆ ಶತ್ರು ಭಯ, ಎಡಗಾಲಿನ ಮೇಲೆ ಬಿದ್ದರೆ ಪ್ರಾಣಗಳು ಅಥವಾ ಬಂಧುಗಳ ಆಗಮನ. ಪಾದಗಳ ಮೇಲೆ ಬಿದ್ದರೆ ಅಶುಭ ಎಂದು ಶಾಸ್ತ್ರ ಹೇಳುತ್ತದೆ. ಒಂದು ವೇಳೆ ಹಲ್ಲಿಗಳು ನಿಮ್ಮ ಮೇಲೆ ಅಶುಭ ಸ್ಥಾನದಲ್ಲಿ ಬಿದ್ದರೆ ಯಾವುದೇ ಭಯಪಡಬೇಕಾದ ಅಗತ್ಯವಿಲ್ಲ. ತಕ್ಷಣವೇ ಹೋಗಿ ತಲೆಯ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆ ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು. ನಿಮ್ಮ ಇಷ್ಟ ದೇವತೆಯನ್ನು ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸಬೇಕು.
ಓಂ ಶರವಣ ಭವ ಎಂಬ ಮಂತ್ರವನ್ನು ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕೆಲವು ಬಾರಿ ಜಪಿಸಿದರೆ ಹಲ್ಲಿಗಳು ಬೀಳುವುದರಿಂದ ಉಂಟಾಗುವ ಯಾವುದೇ ಸಣ್ಣ ಪುಟ್ಟ ದೋಷಗಳಿದ್ದರೂ ಕೂಡ ತಕ್ಷಣವೇ ನಿವಾರಣೆಯಾಗುತ್ತದೆ. ಸಾಧ್ಯವಾದರೆ ಹತ್ತಿರದಲ್ಲಿರುವ ಯಾವುದಾದರೂ ದೇವಾಲಯಕ್ಕೆ ಹೋಗಿ ನವಗ್ರಹಗಳಿಗೆ ಅಥವಾ ನಾಗೇಂದ್ರ ಸ್ವಾಮಿಗೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕಿ ಬರುವುದು ಇನ್ನೂ ಉತ್ತಮ. ಸಾಧ್ಯವಾದರೆ ಬಡವರಿಗೆ ಯಾವುದಾದರೂ ಸಣ್ಣ ದಾನ ಮಾಡಿದರೆ ಆ ದೋಷ ಸಂಪೂರ್ಣವಾಗಿ ನಾಶವಾಗುತ್ತದೆ. ಕಂಚಿ ಕಾಮಾಕ್ಷಿ ಅಮ್ಮನ ದೇವಾಲಯದಲ್ಲಿರುವ ಚಿನ್ನ ಮತ್ತು ಬೆಳ್ಳಿಯ ಹಲ್ಲಿಗಳ ಚಿತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇಟ್ಟುಕೊಂಡು ಪ್ರತಿದಿನ ಅದನ್ನು ನೋಡಿದರೂ ಅಥವಾ ಮುಟ್ಟಿದರೂ ಹಲ್ಲಿಗಳು ಬೀಳುವ ದೋಷಗಳು ಸಮೀಪಿಸುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಹಲ್ಲಿಗಳನ್ನು ಕಂಡರೆ ಅದು ಅಶುಭ ಎಂದು ಭಾವಿಸಬೇಡಿ. ಅದು ಬರಲಿರುವ ಕಷ್ಟಗಳನ್ನು ಮುಂಚಿತವಾಗಿ ಎಚ್ಚರಿಸುವ ದೈವಿಕ ದೂತ. ಹಾಗೆಯೇ ನಮ್ಮಲ್ಲಿರುವಂತಹ ದೋಷಗಳನ್ನು, ನಾಗದೋಷಗಳನ್ನು ನಿವಾರಿಸಿ ಸಾಲದ ಬಾಧೆಗಳಿಂದ ಹೊರಬರಲು ಸಹಾಯ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುವ ಶುಭಸೂಚಕ ಎಂದು ಪರಿಗಣಿಸಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ಯಾರ ಮನೆಯಲ್ಲಿ ಹೆಚ್ಚು ನಾಗದೋಷಗಳಿರುತ್ತವೆಯೋ ಅವರು ಆ ನಾಗದೋಷಗಳಿಂದ ಸಾಲ ಬಾಧೆ ಅನುಭವಿಸುತ್ತಾರೆ. ಅಂತಹವರ ಮನೆಗಳಿಗೆ ಹೆಚ್ಚು ಪಲ್ಲಿಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಹೀಗೆ ಪಲ್ಲಿಗಳು ಬರುತ್ತಿದ್ದರೆ ನಿಮ್ಮ ಮನೆಯ ನಾಗದೋಷಗಳು ಕಡಿಮೆಯಾಗುತ್ತವೆ, ಸಾಲಗಳು ಕೂಡ ತೀರಲು ಆರಂಭಿಸುತ್ತವೆ. ಆದ್ದರಿಂದ ಮನೆಯಲ್ಲಿ ಪಲ್ಲಿಗಳಿರುವುದು ಒಳ್ಳೆಯ ವಿಷಯವೇ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.